ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ರಾಜ್ಯದಲ್ಲಿ ಇದೀಗ ಮತ್ತೊಮ್ಮೆ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಗಲಾಟೆಗಳು ಶುರುವಾಗ್ತಾ ಇದ್ದಂತೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೇಸರಿ ಶಾಲು ಆಂದೋಲನವನ್ನು ಮಾಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಿಜಾಬ್ಗೆ ಶಾಲಾ ಕಾಲೇಜುಗಳಲ್ಲಿ ಅವಕಾಶವನ್ನು ಕೊಟ್ಟರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಶಾಲಾ ಕಾಲೇಜು ಆರಂಭಕ್ಕೆ ಮೊದಲೇನೆ ನಿಮ್ಮ ನಿರ್ಧಾರವನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಕೆಂಡಕಾರಿ ಎಚ್ಚರಿಕೆಯನ್ನು ಕೊಟ್ಟಿದೆ ಬಿಜೆಪಿ. ಇಲ್ಲದೇ ಇದ್ದರೆ ಕೇಸರಿ ಶಾಲು ಆಂದೋಲನ ಮಾಡ್ತೀವಿ ಅಂತ ಹೇಳಿ ಕೇಸರಿ ಪಡೆ ತೀರ್ಮಾನ ಮಾಡಿದ್ದು ಎಚ್ಚರಿಕೆಯನ್ನು ಕೊಟ್ಟಿದೆ. ಸಮವಸ್ತ್ರ ನಿಯಮ ಪಾಲನೆ ಮಾಡದೇ ಇದ್ದರೆ ಆಂದೋಲನ ಫಿಕ್ಸ್ ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ಹಾಗೆ ಹಿಂದೂ ಪರ ಸಂಘಟನೆಗಳು ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿರುವಂಥದ್ದು. ನಮ್ಮ ಪ್ರತಿನಿಧಿ ಗಣಪತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ಕೇಸರಿ ಶಾಲು ವರ್ಸಸ್ ಹಿಜಾಬ್ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿ ಕೊಟ್ಟಿರುವಂತಹ ಎಚ್ಚರಿಕೆ ಏನು? ಎಷ್ಟು ದಿನಗಳ ಗಡುವನ್ನು ಕೊಟ್ಟಿದೆ ಈಗ? ನವೀನ್, ಖಂಡಿತ ಈ ಹಿಂದೆ ಕೂಡ ನಾವು ಗಮನಿಸಿದ್ವಿ. ಹಿಜಾಬ್ ವರ್ಸಸ್ ಕೇಸರಿ ಶಾಲು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗಿತ್ತು, ಸಾಕಷ್ಟು ಟೀಕೆಗಳಾಗಿತ್ತು, ಸಾಕಷ್ಟು ಪ್ರತಿಭಟನೆ ಆಗಿತ್ತು. ಕೆಲವೊಂದ್ ಕಡೆ ದೇಶವ್ಯಾಪಿ ಇದೇ ಘಟನೆಗಳು ಕೂಡ ಚರ್ಚೆ ಕೂಡ ಬಂದಿತ್ತು. ಈಗ ಬಂದಂತ ವಿಚಾರಗಳೇನು ಅಂತಂದ್ರೆ, ರಾಜ್ಯ ಸರ್ಕಾರ ಹಿಜಾಬ್ ಜೊತೆಗೆ ಜನಿವಾರವನ್ನು ಕೂಡ ಹಾಕೊಂಡು ಹೋಗ್ಬಹುದು, ಪರೀಕ್ಷೆಗಳನ್ನ ಬರಿಬಹುದು, ಶಾಲಾ ಕಾಲೇಜುಗಳನ್ನ ಎಂಟ್ರಿ ಆಗ್ಬಹುದು ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಈಗಾಗಲೇ ರಾಜ್ಯ ಸರ್ಕಾರದಿಂದ ಆದೇಶವನ್ನ ಬಂದಿದೆ. ಆದ್ರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಈಗಾಗಲೇ ಬಿಜೆಪಿ ವಿರೋಧ ಮಾಡಿ, ಅಂದ್ರೆ ನೀವು ಹಿಜಾಬ್ಗೆ ಯಾಕೆ ಅವಕಾಶವನ್ನ ಕೊಟ್ಟಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಕೂಡ ಕೇಸರಿ ಶಾಲು ಹಾಕ್ತೀವಿ ಅನ್ನೋ ಒಂದು ವಸ್ತ್ರ ಸಂಹಿತೆ ಏನಿದೆ ಅದನ್ನ ವಿರೋಧಿಸುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಸರ್ಕಾರ ಅದನ್ನ ಟೀಕೆ ಕೂಡ ಮಾಡ್ತಾ ಇದೆ. ಆದ್ರೆ ಇದು ವಿರೋಧ ಅಲ್ಲ, ನೀವು ಹಿಜಾಬ್ಗೆ ಯಾಕೆ ಅವಕಾಶ ಕೊಟ್ಟಿದ್ದೀರಾ, ಹೀಗಾಗಿ ನಾವು ಕೂಡ ಸಮವಸ್ತ್ರದ ಬದಲಾಗಿ ಕೇಸರಿ ಶಾಲನ್ನು ಹಾಕೊಂಡು ಬರ್ತೀವಿ ಅನ್ನೋದು ಕೂಡ ಈಗಾಗಲೇ ಆಂದೋಲನಕ್ಕೆ ಬಿಜೆಪಿ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ತಿರುವಂತದ್ದು. ಇನ್ನೇನು ಜೂನ್ ಅಲ್ಲಿ ಆರಂಭದಲ್ಲಿ ಶಾಲಾ ಕಾಲೇಜುಗಳು ಕೂಡ ಶುರು ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದಷ್ಟು ಧಮಕಿ ವಿಚಾರದಲ್ಲೂ ಕೂಡ ಒಂದಷ್ಟು ನೇರವಾಗಿ ಎಚ್ಚರಿಕೆ ಕೂಡ ಕೊಡ್ತಾ ಇರುವಂತದ್ದು. ನೋಡಿ, ಶಾಲಾ ಕಾಲೇಜು ಇನ್ನೇನು ಆರಂಭ ಆಗ್ತಾ ಇದೆ, ಅಷ್ಟರ ಒಳಗಡೆ ತಾವು ತೆಗೆದುಕೊಂಡಂತಹ ಆದೇಶ ಏನಿದೆ ಅದನ್ನ ವಾಪಸ್ ತೆಗೆದುಕೊಳ್ಳಲೇಬೇಕು. ಅಕಸ್ಮಾತ್ ಅದನ್ನ ವಾಪಸ್ ತೆಗೆದುಕೊಳ್ಳಕ್ ಆಗದೆ ಇದ್ರೆ ನಾವು ನೇರವಾಗಿ ಒಂದು ಆಂದೋಲನವನ್ನ ಮಾಡ್ತೀವಿ. ಅಂದ್ರೆ ಯಾವಾಗ ಹಿಜಾಬ್ ಹಾಕೊಂಡು ಶಾಲಾ ಕಾಲೇಜಿಗೆ ಮುಸ್ಲಿಂ ಅಥವಾ ಒಂದು ಸಮುದಾಯದ ವಿದ್ಯಾರ್ಥಿಗಳು ಎಂಟ್ರಿ ಕೊಡ್ತಾರೋ ಆ ಸಮಯದಲ್ಲಿ ನಾವು ಕೂಡ ಒಂದು ಕೇಸರಿ ಶಾಲನ್ನ ಹಾಕೊಂಡು ಶಾಲಾ ಕಾಲೇಜುಗಳಿಗೆ ಎಂಟ್ರಿ ಕೊಡಬೇಕಾಗುತ್ತೆ ಅನ್ನೋದು ಕೂಡ ಬಿಜೆಪಿ ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಎದುರು ನೋಡ್ತಾ ಇದೆ ವಿಪಕ್ಷಗಳು ಕೂಡ. ಹೀಗಾಗಿ ಸರ್ಕಾರ ಏನೆಲ್ಲ ತೀರ್ಮಾನವನ್ನ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇದೆ. ಸರ್ಕಾರ ಏನೇ ತೀರ್ಮಾನ ಮಾಡಿದ್ರು ಕೂಡ ಅದರ ಎದುರು ನೋಡ್ತಾ ಜೊತೆಗೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೂ ಕೂಡ ಈಗಾಗಲೇ ಬಿಜೆಪಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ನವೀನ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.